ನನ್ನ ಆತ್ಮಪೂರ್ವಕ ಪ್ರಮಾಣ. ನಿನ್ನೆ ನಾವು ಅಂದ್ರೆ ಈ 7 E's ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಂತಾ ಇದ್ವಿ. 7 E's ಅಲ್ಲಿ 2 E's ನಿನ್ನೆ ಎಕ್ಸ್ಪೆರಿಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತು ನಾವು ಎಕ್ಸ್ಪ್ರೆಷನ್ ಅಂಡ್ ಎವ್ಯಾಲ್ಯೂಯೇಷನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನನಗೆ ಗೊತ್ತಿರೋದು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು. ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಫೀಲ್ಡ್, ಏನಾದ್ರೂ ಒಂದು ಕೆಲಸ ಅನ್ಕೊಳ್ಳಿ, ಏನಾದ್ರೂ ಫೀಲ್ಡ್ ಅನ್ಕೊಳ್ಳಿ, ಅವಾಗ ಅದರಲ್ಲಿ ಒಂದು ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಏನಾಗುತ್ತೆ, ನಾವು ಹೇಳಿದ್ದೀವಿ ನಿನ್ನೆ ಪ್ರಕಾರ, ಏನಾದ್ರೂ ಪ್ರಯೋಗ ಮಾಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು, ಅನುಭವಗಳು ಬರುತ್ತೆ. ಆ ಅನುಭವ ಬಂದ್ರೆ ಅಲ್ಲಿನೇ ನಾವು ನಿಲ್ತೋಗ್ಬಿಟ್ರೆ, ಅಂದ್ರೆ ಬೇರೆಯವ್ರಿಗೆ ಎಕ್ಸ್ಪ್ರೆಸ್ ಮಾಡಿಲ್ಲ, ಅಲ್ಲೇ ಇಟ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿಗೆ ನಿಲಿಯೋಗುತ್ತೆ ಅವ್ರದ್ದು. ಎಕ್ಸ್ಪೆರಿಮೆಂಟ್ ಮಾಡಿದಾನೆ, ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಅನುಭವ ಬಂದಿದೆ, ಅಲ್ಲೇ ನಿಲ್ತೋಗ್ಬಿಟ್ರೆ ನಾವು ಎವಾಲ್ವ್ ಆಗಲ್ಲ, ಅಂದ್ರೆ ಬೆಳೆಯಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗಾದ್ರೆ ನಾವು ಆ ಬಂದಿರೋ ಅನುಭವನ 10 ಜನ ಹತ್ರ ಹಂಚ್ಕೊಂಡ್ರೆ ಅವಾಗ ಅಂದ್ರೆ ನಾವು ಬೆಳಿಬೇಕಂದ್ರೆ ಅಂದ್ರೆ ಅಸೆನ್ಷನ್ ಆಗಕ್ಕೆ ಅವಕಾಶ ಇರುತ್ತೆ. ಅದೇ ನಾನು ಇವತ್ತು ನಿಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋಣ ಅನ್ಕೊಂಡು. ಅಂದ್ರೆ ಅರ್ಥ ಏನಂದ್ರೆ, ನಾವು ಬೆಳಿಬೇಕಂದ್ರೆ ಈ ಅನುಭವವನ್ನು ನಾವು 10 ಜನ ಅಂದ್ರೆ ಬೇರೆಯವ್ರ ಹತ್ರ ನಾವು ಹಂಚ್ಕೊಳ್ಬೇಕು. ಅವಾಗ ನಾವು ಏನಾಗ್ತೀವಿ ಅಂದ್ರೆ ಎವಾಲ್ವ್ ಆಗ್ತೀವಿ. ಎಕ್ಸ್ಪ್ರೆಷನ್ ಅಂಡ್ ಎವಾಲ್ವ್ ಅಂದ್ರೆ ವಿಕಾಸ ಅಂದ್ರೆ ಬೆಳಿತೀವಿ ನಾವು. ಎಕ್ಸಾಂಪಲ್, ಇವಾಗ ಒಂದು ಶಿಲ್ಪ, ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಸ್ವಲ್ಪ ಕಲೆ ಬಗ್ಗೆ ಗೊತ್ತು. ಅವನ್ ಏನ್ ಮಾಡ್ತಾನೆ, ಒಂದು ಉಳಿ ತಗೊಂಡು ಒಂದು ಕಲ್ಲು ಇರುತ್ತೆ, ಅದ್ರ ಮೇಲೆ ಹೊಡಿತಾನೆ. ಎಲ್ಲ ಹೊಡಿದ್ಮೇಲೆ ಒಂದು ವಿಗ್ರಹ ತರ ಏನಾದ್ರೂ ಒಂದು ಕಾಣಿಸುತ್ತೆ. ಅವ್ನು ನೋಡಿದ ತಕ್ಷಣ, ಓಹೋ, ನನಗೆ ಇಷ್ಟು ಜ್ಞಾನ ಇದೆಯಾ, ನನಗೆ, ನಾನು ಏನೋ ಸುಮ್ಮನೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದಾನೆ, ಏನೋ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಒಂದು ಒಳ್ಳೆ ಚಿತ್ರ ವಿಗ್ರಹ ತರ ಬಂತು. ಅವ್ನು ನೋಡಿದ ತಕ್ಷಣ, ಓಹೋ, ಎಷ್ಟು ಚೆನ್ನಾಗಿ ಇದೆ ಇದು, ನನಗೆ ಅವ್ರಿಗೆ ಗೊತ್ತಿರಲ್ಲ, ಬಟ್ ಬಂದಿರುತ್ತೆ. ಬಟ್ ಅವನು ಅಲ್ಲೇ ನಿಲ್ಸ್ಬಿಟ್ರೆ ಮತ್ತೆ ಎವಾಲ್ವ್ ಆಗಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಎಲ್ಲ ಕಡೆ ಅಂದ್ರೆ ಅಡ್ವರ್ಟೈಸ್ ತರ, ಅಂದ್ರೆ ಒಂದು ಗೋಪುರ, ಗುಡಿ ಹತ್ರ ಹೋಗಿ ನಾನು ಈ ತರ ಮಾಡ್ತೀನಿ, ಇನ್ನೊಂದು ಸ್ಕೂಲ್ ಹತ್ರ ಹೋಗಿ ಹೇಳ್ತದ್ದು, ಇಲ್ಲ ಅಂದ್ರೆ ಇನ್ನೋ ಕಡೆ ಹಿಲ್ ಸ್ಟೇಷನ್ಸ್ ಎಲ್ಲಾ ಕಡೆ ತೋರ್ಸ್ಬಿಟ್ಟು ನಾನು ಇದೆಲ್ಲ ಮಾಡ್ತೀನಿ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎವಾಲ್ವ್ ಆಗ್ತಾರೆ. ಅದು ಆತರ ಏನಾದ್ರೂ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಮಾಡಿದ್ರಿಂದ ನಮ್ಗೆ ಅನುಭವ ಬರುತ್ತೆ. ಆ ಬಂದಿರೋ ಅನುಭವನ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ಆ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಾವು ಎವಾಲ್ವ್ ಆಗ್ತೀವಿ, ಅಂದ್ರೆ ಬೆಳಿತೀವಿ ನಾವು. ಈ ತರ ಇದು ಎವಾಲ್ವ್ ಅಂದ್ರೆ ನಾವು ಎದೆ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ನಾವು ಮಾತಾಡೋದೇ ಒಂದೇ ಅಲ್ಲ ಎಕ್ಸ್ಪ್ರೆಷನ್. ಅಂದ್ರೆ ಇವಾಗ ನಾನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಇದೊಂದೇ ಅಲ್ಲ ಎವಾಲ್ವ್ ಆಗೋಕ್ಕೆ. ನೀವು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಕಳಿಸ್ಬೋದು, ಒಂದು ಆಡಿಯೋ ರೆಕಾರ್ಡ್ ಮಾಡಬಹುದು, ಇಲ್ಲ ಅಂದ್ರೆ ವಾಟ್ಸಪ್ ಇರುತ್ತಲ್ಲ ಅದರಲ್ಲಿ ನಾವು ಒಂದು ರೆಕಾರ್ಡ್ ಮಾಡ್ಬೋದು, ಇಲ್ಲ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಮಾಡ್ಬೋದು. ಯಾವ್ದು ಮಾಡಿದ್ರೇನು ಅದು ನೀವು ಎಕ್ಸ್ಪ್ರೆಷನ್. ಅದು ಮಾತಾಡೋದು ಒಂದೇ ಎಕ್ಸ್ಪ್ರೆಷನ್ ಅಲ್ಲ, ಇದೆಲ್ಲ ಎಕ್ಸ್ಪ್ರೆಷನ್ ಆಗುತ್ತೆ. ಅವಾಗ ಒಂದು ಬುಕ್ ಪ್ರಿಂಟ್ ಮಾಡಬಹುದು, ಅದೊಂದು ಎಕ್ಸ್ಪ್ರೆಷನ್ ನಿಮ್ದು. ಆಮೇಲೆ ಒಂದು PDF ತರ ಒಂದು ಮಾಡ್ಬೋದು. ಯಾವ್ದು ಇಲ್ಲ ಅಂದ್ರೆ 4 ಜನ ಕರೆದ್ಬಿಟ್ಟು ನಿಮ್ಗೆ ಗೊತ್ತಿರೋ ಜ್ಞಾನನ ಹಂಚ್ಕೋಬಹುದು, ಇಲ್ಲ ಒಂದು 1 by 1 ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಬಟ್ ಎಕ್ಸ್ಪ್ರೆಷನ್ ಅಂತೂ ನಾವು
ಮಾಡ್ಲೇಬೇಕು. ಏನಕ್ ಮಾಡ್ಬೇಕಂದ್ರೆ ನಾವು ಎವಾಲ್ವ್ ಆಗ್ಬೇಕು. ಎವಾಲ್ವ್ ಅಂದ್ರೆ ಏನು? ಬೆಳಿಬೇಕು. ಬೆಳಿಬೇಕಂದ್ರೆ ವಿಕಾಸ ಆಗ್ಬೇಕಂದ್ರೆ ನಾವು ಎಕ್ಸ್‌ಪ್ರೆಸ್ ಮಾಡಿರ್ಬೇಕು. ನನ್ಗೆ ಗೊತ್ತಿರೋ ಜ್ಞಾನನ ಎಕ್ಸ್‌ಪ್ರೆಸ್ ಮಾಡ್ಬೇಕು. ಈ ಎಕ್ಸ್‌ಪ್ರೆಷನ್ ಏನಾದ್ರೂ ಈ ತರ ಲೈವ್ ಅಲ್ಲಿ ಮಾತಾಡ್ಬೋದು, ಈ ಟ್ರೈನಿಂಗ್ ಕೊಡ್ಬೋದು, ಯಾವ್ದೋ ಒಂದು ತರ ನಾವು ಮಾಡ್ಬೋದು. ಅಂದ್ರೆ ಏನು? ಇದು ಇನ್ಫಾರ್ಮೇಶನ್. ನಿಮ್ಗೆ ಬಂದಿರೋ ಅನುಭವವನ್ನು ಬೇರೆಯವರಿಗೆ ಆ ಎಕ್ಸ್ಪೀರಿಯನ್ಸ್ ನೀವು ಬೇರೆಯವರಿಗೆ ಇದು ಹಂಚೋದು ಆತರ. ಇದ್ರ ಮೇಲೆ ಮೂರೇ ಇರೋದು. ಒಂದೇನಿದೆ, ಆಡಿಯೋ ರೂಪಾಂತರವಾಗಿ ಮಾಡ್ಬೋದು, ವಿಡಿಯೋ ತರ ಮಾಡ್ಬೋದು, ಇಲ್ಲ ಅಂದ್ರೆ ಟೆಕ್ಸ್ಟ್ ಮುಖಾಂತರ. ಈ ಮೂರೇ ಪ್ರಪಂಚದಲ್ಲಿರೋದು. ಯಾವ್ದೋ ಒಂದು ನಿಮ್ಗೆ ಯಾವ್ದು ಅನ್ಸಿದ್ರೆ ಅದು, ಬಟ್ ಎಕ್ಸ್‌ಪ್ರೆಸ್ ಮಾಡೋಕೆ ಪ್ರಯತ್ನ ಪಡಿ ಮಾಸ್ಟರ್ಸ್. ಇದು ನಾನು ಹೇಳ್ತಾ ಇರೋದು. ಯಾರು ಈ ತರ ಎಕ್ಸ್‌ಪ್ರೆಸ್ ಮಾಡಕ್ಕೆ ವಿಡಿಯೋ ರೂಪ ಆಗ್ಲಿ, ಟೆಕ್ಸ್ಟ್ ರೂಪ ಆಗ್ಲಿ ಎಕ್ಸ್‌ಪ್ರೆಸ್ ಮಾಡ್ತಾರೋ ಅವರೇ ಎವಾಲ್ವ್ ಆಗ್ತಾರೆ. ಅಂದ್ರೆ ಅವರೇ ಬೆಳೆಯಕ್ಕೆ ಅವಕಾಶ ಇರುತ್ತೆ ಮಾಸ್ಟರ್ಸ್. ಹಾಗೆ ಇದು ನಾವು ಎಲ್ಲರಿಗೆ ಈ ತರ ನಮ್ಗೆ ಗೊತ್ತಿರೋದು ಎಕ್ಸ್‌ಪ್ರೆಸ್ ಮಾಡ್ತಾ ಹೋದ್ರೆ ಈ ಇದ್ರಲ್ಲಿ ಏನಾಗುತ್ತಂದ್ರೆ ಈ ಎಕ್ಸ್‌ಪ್ರೆಷನ್ ಆಡಿಯೋ ರೂಪವಾದ್ರಾಗ್ಲಿ, ವಿಡಿಯೋ ಟೆಕ್ಸ್ಟ್ ಅಲ್ಲಿ ಮಾಡ್ತೀವಿ. ಬಟ್ ಅದಕ್ಕನ್ನ ಜಾಸ್ತಿ ನಮ್ಗೆ 1 to 1 ಅಂದ್ರೆ ನಾವು ಇವಾಗ ನಾನೇನೋ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಒಬ್ಬೊಬ್ರು ಒಂದ್ ಕಡೆ ಇದ್ದೀರಾ. ಅದು ಒಂದ್ ವೇ ಆಫ್ ಎಕ್ಸ್‌ಪ್ರೆಷನ್. ಇನ್ನೊಂದೇನಂದ್ರೆ ಅಂದ್ರೆ ಫಿಸಿಕಲ್ ಆಗಿ ನಾವು ಅಕ್ಕಪಕ್ಕದಲ್ಲಿ ಮಾಡಿ ನಾವು ಸತ್ಸಂಗ ಮಾಡ್ತೀವಿ ಎದುರುಗಡೆಗೆ. ಆವಾಗ ಅದು ಇನ್ನೂ ಜಾಸ್ತಿ ಕಲಿಸಿ ನಾವು ಮಾತಾಡುವ ಅದು ಇನ್ನೂ ಎಫೆಕ್ಟ್ ಜಾಸ್ತಿ ಇರುತ್ತೆ ಅವಾಗ. ಬಟ್ ಅದು ಆ ಟೆಕ್ನಾಲಜಿನ ನಾವು ರಿಪ್ಲೇಸ್ ಮಾಡಕ್ ಆಗೋದಿಲ್ಲ. ಬಟ್ ಇವಾಗ ಏನಂದ್ರೆ ಅವಕಾಶ ಇಲ್ಲ ಅಂತ ಈ ತರ ನಾವು ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ವಿ. ಯಾವ್ದೋ ಒಂದು ನಾವು ಈ ತರ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಈ ತರ ಕ್ಲಾಸ್ ಮಾಡುವಾಗ ನಮ್ಗೆ ಈ ಗ್ರೂಪ್ ಕಾನ್ಶಿಯಸ್ನೆಸ್ ಅಂತೀವಿ ನಾವು. ಈ ತರ ನಾವು ಗ್ರೂಪ್ ಅಲ್ಲಿ ಧ್ಯಾನ ಮಾಡಿ ಸತ್ಸಂಗ ಮಾಡಿದ್ರೆ ಅದನ್ನ ಎಫೆಕ್ಟ್ ಜಾಸ್ತಿ ಇರುತ್ತೆ. ಏನಕ್ಕೆ ಇರುತ್ತೆ ಅಂದ್ರೆ ನಾವೆಲ್ಲ ಒಂದು ಆರ ಅಲ್ಲಿ ಇರ್ತೀವಿ. ನಾವು ಧ್ಯಾನ ಮಾಡುವಾಗ ಏನಾಗುತ್ತೆ, ನಾವೆಲ್ಲ ಆರ ಅಲ್ಲಿ ಇರ್ತೀವಿ ನಾವು. ಅವಾಗ ಆ ಬರೋ ಎನರ್ಜೀಸ್ ವೆರಿ ಹೈ ಎನರ್ಜೀಸ್ ಇರುತ್ತೆ. ಅದೇ ತರನೇ ನಾವು ಫಿಸಿಕಲ್ ಆಗಿ ಅಂದ್ರೆ ನಾವು ಭೌತಿಕವಾಗಿ ಮೀಟ್ ಮಾಡುವಾಗ ಇನ್ನೂ ಅರ್ಥ ಮಾಡಕ್ಕೆ ಇನ್ನೂ ಜಾಸ್ತಿ ಅಂದ್ರೆ ನಾವು ನಮ್ಗಿರೋ ಎಕ್ಸ್‌ಪ್ರೆಷನ್ ಮಾಡಕ್ಕೆ ಇನ್ನೂ ಮಾಡಿರೋದು ಅವ್ರಿಗೆ ಆ ಕಡೆ ಬರೋರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಬಟ್ ಇವಾಗ ಆ ಅವಕಾಶ ಇಲ್ಲ ಅಲ್ಲ, ಅದರಿಂದ ನಾವು ಈ ಟೆಕ್ನಾಲಜಿನ ನಾವು ಉಪಯೋಗಿಸ್ತಾ ಇದೀವಿ. ಈ ತರ ಆನ್ಲೈನ್ ಅಲ್ಲಿ ಮಾಡೋದು ಇದು ಒಂದು ಎಕ್ಸ್‌ಪ್ರೆಷನ್ ಆ ತರ. ಸೊ ನಾವು ಒಬ್ಬ ವ್ಯಕ್ತಿ ಎದುರುಗಡೆ ಕೂತ್ಕೊಂಡು ಈ ಸತ್ಸಂಗ ನಿಮ್ಗೆ ಏನಾದ್ರು ನಿಮ್ಮ ಬಗ್ಗೆ ಏನಾದ್ರು ಆ ಜ್ಞಾನ ಹಂಚ್ಕೊಂಡ್ರೆ ಅಂದ್ರೆ ಅವಾಗ ನಾವು ಮಾತಾಡೋದು, ನಾವು ಏನ್ ಮಾಡ್ತಾ ಇರೋದು, ನಾವು ಕಾಣಿಸ್ತಾ ಇರೋದು, ಕೇಳಿಸ್ತಾ ಇರೋದಕ್ಕನ್ನ ಇನ್ನೂ ಜಾಸ್ತಿ ಅಂದ್ರೆ ಅದಕ್ಕೆ ಅತೀತವಾಗಿ ಕಮ್ಯುನಿಕೇಶನ್ ಆಗುತ್ತೆ. ಫೇಸ್ ಟು ಫೇಸ್ ನಾವು ಭೌತಿಕವಾಗಿ ಮಾತಾಡುವಾಗ ಇನ್ನೂ ಅತೀತವಾಗಿ ಆ ಕಮ್ಯುನಿಕೇಶನ್ ಅದು ಹೋಗುತ್ತೆ. ಸೊ ಅದಾಗ್ಬೇಕಂದ್ರೆ ಈ ಎಕ್ಸ್‌ಪ್ರೆಷನ್ ಒಬ್ಬರೊಬ್ಬರು ಎದುರುಗಡೆ ಮಾತುಕೊಂಡ್ರೆ ಅದು ಎಕ್ಸ್‌ಪ್ರೆಷನ್ ಮಾಡುವಾಗ ಅದು ಎವಾಲ್ವ್ ಆಗುತ್ತೆ, ಇನ್ನು ಇದಿರುತ್ತೆ. ನಾವು ಎಕ್ಸಾಂಪಲ್ ಏನಂದ್ರೆ, ನಾವು ಒಬ್ಬರು ಸಪೋಸ್ ಪತ್ರಿಜಿ ಸರ್ ಇದ್ದಾರೆ ಅಂತ ಗುರು, ಅವ್ರ ಹತ್ರ ನಾವು ಹೋಗುವಾಗ ನಾವು ಏನ್ ಮಾಡ್ಬೇಕಂದ್ರೆ ನಾವು ಮೌನದಲ್ಲಿ ಕುತ್ಕೋಬೇಕಲ್ಲಿ. ಯಾಕಂದ್ರೆ ಅವರು ನಮ್ಗನ್ನ ಜಾಸ್ತಿ ಜ್ಞಾನ ಇರೋರು. ಅಲ್ಲಿ ನಾವು ಏನು ಅಂತರ್ಮೌನ ಬಾಹ್ಯಮೌನ ಅಂತೀವಿ. ಒಳಗಡೆ ಹೊರಗಡೆ ಎಲ್ಲ ನಾವು ಮೌನವಾಗಿ ಇರಬೇಕು. ಆ ಮೌನವಾಗಿ ಇದ್ರೇನೆ ಅಲ್ಲಿ ಅವ್ರು ಕೊಟ್ಟಿರೋ ಜ್ಞಾನ ನಮ್ಗೆ ಬರುತ್ತೆ. ಇಲ್ಲ ಅಲ್ಲಿ ನಾವು ಎಕ್ಸ್‌ಪ್ರೆಸ್ ಮಾಡಕ್ಕೆ ಹೋದ್ರೆ ಜಸ್ಟ್ ನಾವು ಅವರು ಅವಕಾಶ ಕೊಟ್ಟಿರೋ ಮಾತನ್ನ ನಾವು ಮಾತಾಡಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಗುರು ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ, ಮಾತಾಡೋದಿಲ್ಲ. ಅವಾಗ ನಾವ್ ಏನ್ ಮಾಡಿದ್ರೆ 3 ತರ ಮಾಡ್ಬೇಕು. ನಾವು ಕೆಲಸ ಮಾಡ್ತೀವಿ ಆ ಟೈಮಲ್ಲಿ.
ನನ್ಗನ್ನ ಅಂದ್ರೆ ನಾವೆಲ್ಲ ಜ್ಞಾನ ನಾವು ಏನಾದ್ರು ಶೇರ್ ಮಾಡ್ಕೊಳ್ತಾ ಇರ್ಬೋದು, ಶೇರ್ ಮಾಡ್ಕೊಳ್ತಾ ಇರ್ಬೋದು. ಯಾರಿಲ್ಲ ಅಂದ್ರೆ ನಾವು ರಿಸರ್ಚ್ ಮಾಡ್ಕೊಳ್ಳೋದಷ್ಟೇ. ಅಂದ್ರೆ ಏನು, ಕೇಳಿಸ್ಕೋಬೇಕು, ಮಾತಾಡ್ಬೇಕು, ಇನ್ನೊಂದು ಯೋಚನೆ ಮಾಡೋದು, ಈ ಮೂರೇ ಇರೋದು. ಸೊ ಈ ತರ ಈ ಮಾಡಿಕೊಂಡು ನಾವು ಬೇರೆಯವ್ರನಿಂದ ನಾವು ಇನ್ಫಾರ್ಮೇಶನ್ ತಗೋಬೇಕು. ಅವರಿಂದ ನಮ್ಗನ್ನ ಜಾಸ್ತಿ ಅವರು ಇರೋರು ನಾವು ಜ್ಞಾನ ತಗೋಬೇಕು. ಅಂದ್ರೆ ನಮ್ಗೆ ಅಂದ್ರೆ ಪಕ್ಕದಲ್ಲಿ ಅವರಿಂದ ತಗೊಳ್ಳೋದು ನಮ್ಗೆ ಇನ್ಫಾರ್ಮೇಶನ್ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದೇ ಅವ್ರ ಜ್ಞಾನ. ಅದು ಅವ್ರಿಗೆ ಜ್ಞಾನ ಅಂದ್ರೆ ಅವ್ರಿಗೆ ಅದು ಅನುಭವ ಆಗಿರೋದು ಜ್ಞಾನ, ನಮ್ಗೆ ಅದು ಇನ್ಫಾರ್ಮೇಶನ್. ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸಸ್ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ, ನಮ್ಗೆ ಅದು ಇನ್ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಇವಾಗ ಗುರುಗಳಿದ್ದಾರೆ, ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ನಾನೇ, ಬಟ್ ನಿಮ್ಗದು ಇವಾಗ ಇನ್ಫಾರ್ಮೇಶನ್ ಇದು. ಸೊ ನಮ್ಗೆ ಏನಾದ್ರು ಯಾರಾದ್ರೂ ಎಕ್ಸ್ಪರ್ಟ್ ಅಂದ್ರೆ ನಮ್ಗೆಲ್ಲ ಗೊತ್ತಿರೋರು ಎಕ್ಸ್ಪರ್ಟ್ ಅಂದ್ರೆ ನಾವೇನ್ ಮಾಡ್ಬೇಕು, ನಿಮ್ಮ ಅನುಭವಗಳ ಹಂಚ್ಕೊಳ್ಳಿ ಅಂತ ನಾವು ಕೇಳ್ಬೇಕು ಅವ್ರ ಹತ್ರ. ಯಾಕಂದ್ರೆ ಅವ್ರ ಅನುಭವ ಅಲ್ಲಿ ಒಂದು ಪಾತ್ರ ಇರುತ್ತೆ. ಅಂದ್ರೆ ಅವ್ರ ಜೀವನದಲ್ಲಿ ನಿಜವಾಗಿ ಆಗಿರೋ ಸಂಘಟನೆಗಳು ಅದೆಲ್ಲ ಇರುತ್ತಲ್ಲ, ಆ ಸಿಚುವೇಶನ್ಸ್ ಅವ್ರು ಯಾವ ತರ ಫೇಸ್ ಮಾಡಿದ್ದಾರೆ, ಯಾವ ತರ ಯೋಚನೆ ಮಾಡಿದ್ದಾರೆ, ಅದರಿಂದ ನಾವು ಅವ್ರನ್ನ ಹೇಳಿ ಅಂತ ಅನುಭವನ ಹೇಳಿ ಅಂತ ಕೇಳ್ಬೇಕು ನಾವು. ಯಾಕೆಂದ್ರೆ ಅದ್ರಲ್ಲಿ ಎಷ್ಟೋ ಜ್ಞಾನ ನಮ್ಗೆ ಸಿಗುತ್ತೆ. ನಮ್ಗೆ 2 ಕಿವಿ ಇದೆಯಲ್ಲ, ಇದೆಲ್ಲ ಏನಕ್ಕೆ ಇರೋದು, ಇದು 2 ಕಿವಿ ಕೇಳ್ಬೇಕು ನಾವು. ನಮ್ಮ ಬಾಯಿ ಇದೆ, ಮಾತಾಡೋದು ಕಡಿಮೆ ಮಾಡ್ಬೇಕು. ಬೇರೆಯವ್ರಿಗೆ ಏನಾದ್ರೂ ನಮ್ಗನ್ನ ಎಕ್ಸ್ಪರ್ಟ್ ಬಂದಿರುವಾಗ ನಾವು ಕೇಳಿಸ್ಕೊಂತಾ ಇರ್ಬೇಕು. ಓಕೆ, ಸೊ ನಾವು ಎಲ್ಲಿ ಮಾತಾಡ್ಬೇಕೋ ಅಲ್ಲೇ ಮಾತಾಡ್ಬೇಕು. ಎಲ್ಲಿ ನಾವು ಕಲಿಬೇಕಂತ ಹೋಗ್ತೀವೋ ಅಲ್ಲಿ ನಾವು ಮೌನವಾಗಿದ್ದು ಕಲಿಬೇಕು. ಅದನ್ನ ಅಷ್ಟೇ. ಬಟ್ ಅವ್ರು ಅವಕಾಶ ಕೊಡ್ತಾರೆ, ನಿಮ್ಮ ಅನುಭವ ಹಂಚ್ಕೊಳ್ಳಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂತ. ಆವಾಗ ನಾವು ಎಕ್ಸ್ಪ್ರೆಸ್ ಮಾಡ್ಲೇಬೇಕು. ಅವಾಗ ಮಾಡ್ಲಿಲ್ಲ ಅಂದ್ರೆ ಆ ನಮ್ಗೆ ಕ್ಲಾರಿಫೈ ಆಗೋದಿಲ್ಲ. ಓಕೆ, ಸೊ ನಾವು ಎಕ್ಸ್ಪ್ರೆಸ್ ಮಾಡುವಾಗ ಆವಾಗ ನೀವು ಮಾಸ್ಟರ್. ನಾವು ಅವ್ರನಿಂದ ನಾವು ಎಕ್ಸ್ಪ್ರೆಸ್ ಮಾಡಿರೋದು ಬೇರೆಯವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ನಾವು ಕೇಳಿಸ್ಕೊತಾ ಇದ್ರೆ ನೀವು ಸ್ಟೂಡೆಂಟ್. ಆ ತರ ಅಂದ್ರೆ ಒಂದ್ ಕಡೆ ಮಾಸ್ಟರ್ ತರ ಇರ್ತೀರಾ, ಇನ್ನೊಂದ್ ಕಡೆ ಸ್ಟೂಡೆಂಟ್ ತರ ಇರ್ತೀರಾ. ನಾನು ಅಷ್ಟೇ, ಇವಾಗ ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ, ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಇವಾಗ ನಾನು ಮಾಸ್ಟರ್ ಅಂತ ಅನ್ಕೊಳ್ಳಿ. ನೀವು ಕೇಳಿಸ್ಕೊಂತಾ ಇದ್ದೀರಾ ಅಂದ್ರೆ ನೀವು ಸ್ಟೂಡೆಂಟ್. ಇನ್ನೊಂದ್ ಕಡೆ ಕ್ಲಾಸ್ ಅಲ್ಲಿ ನಾನು ಕೇಳಿಸ್ಕೊಂತೀನಿ, ಅವಾಗ ನಾನು ಸ್ಟೂಡೆಂಟ್ ಆಗ್ತೀನಿ, ಅವರು ಮಾಸ್ಟರ್ ಆಗ್ತಾರೆ. ಸೊ ನಾವು ಸ್ಟೂಡೆಂಟ್ ಆಗಿ ಇರ್ಬೇಕು, ಮಾಸ್ಟರ್ ತರಾನೇ ಇರ್ಬೇಕು. ಅವಾಗ್ಲೇ ನಾವು ಬೆಳೆಯಕ್ಕೆ ಅವಕಾಶ ಇದೆ. ಓಕೆ, ಸೊ ಇದಕ್ಕೆಲ್ಲ ಈಗ ನಾನು ಇವತ್ತ ಎಲ್ಲ ಮಾತಾಡ್ತಾ ಇದ್ದೀನಲ್ಲ, ಇದಕ್ಕೆಲ್ಲ ಸೊಲ್ಯೂಷನ್ ಏನಂದ್ರೆ, ಈ ತರ ನಮ್ಗೆ ಮಾಡ್ಬೇಕಂದ್ರೆ ಒಂದು ಧ್ಯಾನನೇ ನಮ್ಗೆ ಮೇನ್. ಅಂದ್ರೆ ಸ್ಟೂಡೆಂಟ್ ಆಗಿ, ಅಂದ್ರೆ ನೀವು ಸ್ಟೂಡೆಂಟ್ ಆಗಿ ಯಾರಾದ್ರೂ ಬಂದ್ರೆ ಅವಾಗ ನಾವು ಅವ್ರು ಜಾಸ್ತಿ ಮಾತಾಡ್ತಾ ಇದ್ರೆ ಅವ್ರಿಗೆ ನಾವು ಹೇಳ್ಬೇಕು, ನಿಮ್ಗೆ ಅವಕಾಶ ಕೊಡ್ತೀವಿ, ಅವಾಗ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ಅಲ್ಲಿವರೆಗೂ ನೀವು ಅಂತ ನಾವು ಅವ್ರಿಗೆ ಸ್ಟಾಪ್ ಮಾಡ್ಬಿಟ್ಟು ಅವ್ರಿಗೆ ನಿಮ್ಗೆ ಅವಕಾಶ 10 ಮಿನಿಟ್ಸ್ ಅವಕಾಶ ಕೊಡ್ತೀವಿ ಅಂತ ಆ ಟೈಮಲ್ಲಿ ಅವ್ರಿಗೆ ಹೇಳ್ಬೇಕು ನಾವು. ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರು ಮಾತಾಡ್ತಾನೆ ಇರ್ತಾರೆ. ಸೊ ಆತರ ನಾವು ಈ ಎಕ್ಸ್ಪ್ರೆಷನ್ಸ್ ಎವಾಲ್ಯೂಯೇಷನ್ ಅಂತ ಈ ತರ ನಾವು ಕೊಡ್ತಾ ಇರ್ಬೇಕು. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ನಮ್ಗೆ ಎಷ್ಟೋ ಅನುಭವಗಳು ಬರ್ತಾ ಇರುತ್ತೆ, ಬಟ್ ಅದು ಬೇರೆಯವ್ರ ಹತ್ರ ನಾವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಇದೆಲ್ಲ ನಮ್ಗೆ ಗೊತ್ತಿದ್ಯಾ ಅಂತ. ಬೇರೆಯವ್ರ ಹತ್ರ ನಾವು ಹೋದ್ಮೇಲೆ ಅವ್ರ ಹತ್ರ ನಾವು ಮಾತಾಡುವಾಗ ಅವ್ರು ಏನೋ ನಮ್ಗೆ ಎಕ್ಸ್ಪ್ರೆಸ್ ಮಾಡುವಾಗ ಇನ್ನೊಂದು ಬೇರೆ ನಮ್ಗೆ ಇನ್ನೂ ಜಾಸ್ತಿ ಇನ್ನೊಂದ್ ತರ ನಮ್ಗೆ ಅರ್ಥ ಆಗೋಕೆ ಅವಕಾಶ ಇರುತ್ತೆ.
ಇಲ್ಲ ಅಂದ್ರೆ ನಮ್ಮ ಒಳಗಡೆನೆ ಇದ್ರೆ ಅದು ಬೆಳೆಯಕ್ಕೆ ಅವಕಾಶ ಇರೋದಿಲ್ಲ. ಇನ್ನೊಬ್ರು ಸ್ಟೂಡೆಂಟ್ಸ್ ಏನ್ ಅನ್ಕೊಂತಾರೆ, ಕ್ಲಾಸ್ಗೆ ಹೋಗ್ತಾರೆ, ಎಲ್ಲಾ ಕೇಳ್ತೀರಾ, ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ಬಟ್ ನಮ್ಗೆ ಎಕ್ಸಾಮ್ ಇಟ್ರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ. ಎಕ್ಸಾಮ್ ಬರೀತೀವಲ್ಲ, ಅದು ಎಕ್ಸ್ಪ್ರೆಷನ್ ಅಲ್ಲಿ ಮಾಡ್ತೀವಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಎಕ್ಸ್ಪ್ರೆಸ್ ಆಗಿದೆ ಅಂತ. ಅಂದ್ರೆ ಎಕ್ಸ್ಪ್ರೆಷನ್ ಅನ್ನೋದೇ ಪರೀಕ್ಷೆ. ಓಕೆ, ಆ ಆ ಎಕ್ಸಾಮ್, ಆ ಪರೀಕ್ಷೆಯಲ್ಲಿ ನಾವು ನಿಂತ್ಕೋಬೇಕು. ಓಕೆ, ಯಾರಾದ್ರೂ ಆ ಮಾಡ್ತಾ ಇರುವಾಗ, ಅಂದ್ರೆ ಇವಾಗ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ತರ ಮಾಡುವಾಗ ನಮ್ಗೆ ಅದರಿಂದ ನಮ್ಗೆ ಬೆಳಿತೀವಿ ನಾವು. ಅಂದ್ರೆ ಆ ಎವಾಲ್ವ್ ಆಗ್ತೀವಿ. ಆ ಎಕ್ಸ್ಪ್ರೆಷನ್ ಮಾಡುವಾಗ ನಾವು ಎವಾಲ್ವ್ ಆಗ್ತೀವಿ. ಸೊ ಅದೇ ನಮ್ಗೆ ಹತ್ರ ಹೆಚ್ಕೊಳ್ಳೋದು. ಆದ್ರೆ ಈ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಯಾವಾಗ ಈ ತರ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವೋ ಅವಾಗ ಬೇಗ ನಾವು ಬೆಳೆಯಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಇದರಲ್ಲಿ ಏನು ಸ್ವಾರ್ಥ ಇರೋದಿಲ್ಲ. ಇದು ಒಂದು ಲೋಕ ಕಲ್ಯಾಣಕ್ಕೋಸ್ಕರನೇ ನಾವು ಇವಾಗ ಈ ಸತ್ಸಂಗ ಮಾಡ್ತಾ ಇರೋದು. ಈ ತರ ಮಾಡುವಾಗ ಅದು ಇನ್ನೂ ಬೇಗ ನಮ್ಗೆ ಬೆಳೆಯಕ್ಕೆ ಅವಕಾಶ, ಎವಾಲ್ವ್ ಆಗಕ್ಕೆ ಅವಕಾಶ ಇದೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ, ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ನಾವು ವೀಕ್ ಅಂದ್ರೆ ನಾವು ಇದೆಯೋ ಆ ಸಬ್ಜೆಕ್ಟೇ 10 ಜನಕ್ಕೆ ನಾವು ಹೇಳ್ತಾ ಹೋಗ್ಬೇಕು. ಅಂದ್ರೆ ಅವ್ರಿಗೆ ಕಲಿಸ್ಲಿಕ್ಕೆ ಟ್ರೈ ಮಾಡ್ಬೇಕು. ಇವಾಗ ನನಗೆ ಎಕ್ಸ್ಪ್ರೆಷನ್ ಮಾಡಕ್ಕೆ ತುಂಬಾ ವೀಕ್ ಇರುತ್ತೆ. ಅದರಿಂದನೇ ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈ ತರ ಎಕ್ಸ್ಪ್ರೆಷನ್ ಮಾಡಕ್ಕೆ, ಈ ತರ ಮಾಡ್ತಾ ನಾನು ವೀಕ್, ಇದೆಯಲ್ಲ ಏನಾದ್ರು ನಿಮ್ ಜೀವನದಲ್ಲಿ ಯಾವ್ದು ನೀವು ಇನ್ಫೀರಿಯಾರಿಟಿ ಅಲ್ಲಿ ಇದ್ರೋ ಅದೇ ತಗೊಂಡು ಮಾಡ್ತಾನೆ ಇರಿ. ಆತರ ಮಾಡುವಾಗ ನೀವು ಅದ್ರಲ್ಲಿ ಏನಾಗ್ತೀರಾ, ವೀಕ್ ನಿಂದ ಸ್ಟ್ರಾಂಗ್ ಬೆಳೆಯಕ್ಕೆ ಅವಕಾಶ ಇರುತ್ತೆ. ಬಟ್ ಅವರು ಇದು ಹೇಳಕ್ಕೆ ಒಂಥರ ನಿಮ್ಗೆ ಏನೋ ಅನ್ಸುತ್ತೆ, ಬಟ್ ಇದೇ ಫಾರ್ಮುಲಾ. ನಾವು ಯಾವ್ದ್ರಲ್ಲಿ ನಾವು ವೀಕ್ ಇದೆಯೋ ಅದೇ 10 ಜನ ಹತ್ರ ಹೋಗಿ ನಾವು ಶೇರ್ ಮಾಡ್ತಾ ಹೋಗ್ತಾ ಇರೋದು. ಸೊ ಆತರ ಈ ನಾವು ಏನಾದ್ರೂ, ಯಾಕಂದ್ರೆ ನಾವು ಹೋಗಿ ಮಾತಾಡುವಾಗ ಅಲ್ಲಿಂದ ಏನ್ ಬರುತ್ತೆ, ಕ್ವಶನ್ಸ್ ಬರುತ್ತೆ. ಏನ್ ಕ್ವಶನ್ಸ್ ಬರ್ಬೋದು, ಏನ್ರಿ ನೀವು ಇದು ಸರಿಯಾಗಿ ಮಾತಾಡಿ ಬಂದಿಲ್ಲ ಅಂತ ಆಗ್ಬೋದು, ಇಲ್ಲಾಂದ್ರೆ ನೀವು ಚೆನ್ನಾಗಿ ಮಾತಾಡಿದಿರ ಅನ್ಬೋದು, ಈ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆ ತರ ಮಾಡಿದ್ರೆ ಅಂದ್ರೆ ಬೇರೆ ಕೋಣದಲ್ಲಿ ಬರಾಬರಿ ಕ್ವಶನ್ಸ್ ಬರುತ್ತೆ ಬೇರೆಯವ್ರನಿಂದ. ನೀವು ಈಗೋ ಏನ್ ಇರ್ಬಾರ್ದು ನಿಮ್ಗೆ, ಯಾವ್ದು ಇನ್ಫೀರಿಯಾರಿಟಿ ಇಲ್ಲ. ಅದು ಯಾವ್ದಂದ್ರೆ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಒಬ್ರು ಇನ್ನು ಈ ತರನು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇಲ್ಲ ಚೆನ್ನಾಗಿದ್ದಾರೆ, ಸೂಪರ್ ಆಗಿ ಮಾಡಿದಾರೆ ನೀವು ಅಂತ. ಸೊ ಯಾವ್ದಾದ್ರೂ ತಗೊಳ್ಳಿ ಎಕ್ಸ್ಪೀರಿಯನ್ಸ್. ಅವರು ನಮ್ಗೆ ಕಮೆಂಟ್ ಮಾಡಿದ್ರೇನು ತಗೊಳ್ಳಿ, ಅವ್ರು ಒಳ್ಳೇದಾಗಿ ಹೇಳಿದ್ರೇನು ಕಮೆಂಟ್ ನಾವು ತಗೊಳ್ಬೇಕು. ತಗೊಂಡು ಅದು ಇನ್ನೊಂದು ಮುಖಾಂತರ ನಾವು ಬೆಳೆಯಕ್ಕೆ ಅವಕಾಶ ಇದೆ. ನಾವು ಯಾವ್ದ್ರಲ್ಲಿ ವೀಕ್ ಇದೆಯೋ ಅದರಲ್ಲಿ ನಾವು ಜಯ ಅಂದ್ರೆ ಲರ್ನ್ ಅಂದ್ರೆ ವಿ ಹ್ಯಾವ್ ಟು ಎವಾಲ್ವ್, ವಿಕಾಸ ಆಗ್ಬೇಕು, ಬೆಳಿಬೇಕಂದ್ರೆ ಅದ್ರ ಬಗ್ಗೆನೆ ನಾವು ಮುಂಚೆ ಹೋಗ್ತಾ ಇರ್ಬೇಕು. ಆ ಕಮೆಂಟ್ಸ್ ಏನಾದ್ರೂ ಬರ್ಲಿ, ನೋ ಪ್ರಾಬ್ಲಮ್, ವಿ ಶುಡ್ ನಾಟ್ ವರಿ ಅಬೌಟ್ ಇಟ್. ಸೊ ಈ ತರ ಈ ಕ್ವಶನ್ಸ್ ಅಂದ್ರೆ ನಾವು ಬೇರೆ ತರ ಕ್ವಶನ್ಸ್ ಬರುತ್ತೆ, ಏನೇನೋ ಕೆಲವಕ್ಕೆ ನಿಮ್ಗೆ ಆನ್ಸರ್ ಮಾಡಕ್ ಗೊತ್ತಾಗೋದಿಲ್ಲ. ಓಹೋ ಈ ತರಾನು ಕ್ವಶನ್ಸ್ ಬರ್ಬೋದಾ ಅಂತ ನೀವು ಯೋಚನೆ ಮಾಡ್ತೀರಾ. ನೆಕ್ಸ್ಟ್ ನೀವು ಇನ್ನೊಂದು ಪ್ರಶ್ನೆ ಹಂಚ್ಕೊಳ್ಳುವಾಗ ಆ ಕ್ವಶನ್ಗೆ ನೀವು ಆನ್ಸರ್ ಬಂದಿದೆಯಲ್ಲ, ಬೇರೆಯವ್ರ ಕ್ವಶನ್ ಕೇಳಿದ್ದಾರೆ, ಯಾವ ತರ ಒಬ್ಬೊಬ್ರು ಡಿಫ್ರೆಂಟ್ ಆಗಿರ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸ್ ಕೇಳುವಾಗ ನಾವು ಅದರಿಂದ ಓಹೋ ನಾನು ಈ ತರಾನು ಇರುತ್ತಾ ಅಂತ ನಮ್ಗೆ ಹೋಗ್ತಾ ಇರ್ತೀವಿ ನಾವು. ಓಕೆ, ಸೊ ನಾವು ಅದಕ್ಕೆ ನಮ್ಗೆ ಏನ್ ಮೇನ್ ಇಂಪಾರ್ಟೆಂಟ್, ಇವಾಗ ನಾವು ನಮ್ಮ ಈ ಧ್ಯಾನ ಮಾಡ್ತಾ ಇದ್ವಿ, ಇದರಲ್ಲಿ ನಾವು ಬೆಳಿಬೇಕು ಅಂತ ಅನ್ಕೊಳ್ತಾ ಇದ್ವಿ. ಅಂದ್ರೆ ಏನಕ್ಕೆ ಧ್ಯಾನ ಬೇಕು ನಮ್ಗೆ? ಧ್ಯಾನದಿಂದ ಜ್ಞಾನ ಸಿಗುತ್ತೆ. ಅಂದ್ರೆ ಇದರಲ್ಲಿ ನಾವು ಬೆಳಿಬೇಕಂದ್ರೆ ಏನ್ ಫಾರ್ಮುಲಾ ಏನಿದೆ ನಮ್ಗೆ? ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನಂತದೆ, ಅದು ಧ್ಯಾನ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ಪ್ರಯೋಗ. ಓಕೆ, ಮಾಡ್ತೀವಿ ಫಸ್ಟ್ ಧ್ಯಾನ.
ಅದಾದ್ಮೇಲೆ ಏನ್ ಬರುತ್ತೆ, ನಿಮ್ಗೆ ಒಂದು ಅನುಭವ ಬರುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಅಲ್ಲೇ ನೀವು ಸ್ಟಾಪ್ ಮಾಡಬಾರ್ದು. ಆ ಎಕ್ಸ್ಪೀರಿಯನ್ಸ್ ಬಂದಿರೋದು ಮತ್ತೆ ನೀವು ಬೇರೆಯವ್ರ ಹತ್ರ ಆ ಹಂಚ್ಕೋಬೇಕು, ಎಕ್ಸ್‌ಪ್ರೆಸ್ ಮಾಡ್ಬೇಕು. ಅಂದ್ರೆ ನಿಮ್ಗ್ ಬಂದಿರೋ ಒಳಗಡೆ ಯಾವ್ದಾದ್ರು ಆಗ್ಲಿ ಅನುಭವ. ಬಟ್ ನೀವು ಎಕ್ಸ್‌ಪ್ರೆಸ್ ಮಾಡಿಲ್ಲ ಅಂದ್ರೆ ನೀವು ಆ ಎವಾಲ್ವ್ ಆಗಕ್ಕೆ, ಅಂದ್ರೆ ಅಸೆನ್ಷನ್ ಆಗ್ತೀವಲ್ಲ, ಅದಾಗಕ್ಕೆ ಅವಕಾಶ ಇರೋದಿಲ್ಲ. ನೀವು ಎಷ್ಟಾದ್ರೂ ಧ್ಯಾನ ಮಾಡಿ ಸುಮ್ಮನೆ ನೀವು ಮಾಡ್ತಾನೆ ಇದ್ದೀರಾ. ಬಟ್ ಅದ್ರಿಂದ ನಿಮ್ಗೆ ಈ ಎಕ್ಸ್‌ಪ್ರೆಸ್ ಮಾಡಿದ್ರೇನೆ ನಿಮ್ಗೆ ಎವಾಲ್ವ್. ಅಂದ್ರೆ ನಮ್ಮ ಆತ್ಮಗೆ ಏನಂದ್ರೆ, ಆತ್ಮಗೆ ಏನ್ ಬೇಕು, ಅನುಭವ ಬೇಕು. ಬಟ್ ಅನುಭವ ಒಂದೇ ಬೇಕಲ್ಲ, ಅನುಭವದಿಂದ ನಮ್ಗೆ ಜ್ಞಾನ ಬರ್ಬೇಕು. ಆ ಜ್ಞಾನ ಹೆಂಗ್ ಬರುತ್ತೆ ನಿಮ್ಗೆ ಅಂದ್ರೆ, ಎಕ್ಸ್‌ಪ್ರೆಸ್ ಮಾಡ್ಬೇಕು, ಮಾಡಿದ್ರೇನೆ ಬೆಳಿಬೇಕು. ಆ ಬಂದಿರೋ ಆತ್ಮ ಆನಂದ ಅನುಭವನ ಬೆಳಿಬೇಕಂದ್ರೆ ನಾವು ಎಕ್ಸ್‌ಪ್ರೆಸ್ ಮಾಡ್ತಾನೆ ಹೋಗ್ಬೇಕು. ಈ ತರ ಈ ಸೆಷನ್ಸ್ ಅಲ್ಲಿ ಆದ್ರೇನು, ಎಲ್ಲಾದ್ರೂ ನಿಮ್ಗೆ ಅವಕಾಶ ಇದ್ರೆ ಮಾತಾಡಕ್ ಪ್ರಯತ್ನ ಪಡ್ಬೇಕು. ನಿಮ್ ಮಾತಾಡಕ್ ಭಯ ಆದ್ರೆ ವಿಡಿಯೋ ತರ ಕಳ್ಸ್ಬೋದು, ಆಡಿಯೋ ತರ ಮಾಡ್ಬೋದು, ಇಲ್ಲಾಂದ್ರೆ ವಾಟ್ಸಪ್ ಮಾಡ್ಬೋದು, ಇಲ್ಲ ಬುಕ್ ಬರೀಬಹುದು. ಯಾವ್ದೋ ಒಂಥರ ನೀವು ಎಕ್ಸ್‌ಪ್ರೆಸ್ ಮಾಡಕ್ ಪ್ರಯತ್ನ ಮಾಡಿ ಮಾಸ್ಟರ್ಸ್. ಎಕ್ಸ್‌ಪ್ರೆಸ್ ಮಾಡಿಲ್ಲ ಅಂದ್ರೆ ನಾವು ವಿಕಾಸ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ನೀವು ನಾನು 2 ವರ್ಷ 2014 ಇಂದ ಇದ್ದೆ, ಧ್ಯಾನ ಮಾಡ್ತಾ ಇದ್ದೆ. ಸುಮ್ನೆ ಧ್ಯಾನ ಮಾಡ್ತಾ ಇದ್ರೆ ನಾವು ಬೆಳೆಯಕ್ಕೆ ಅವಕಾಶ ಇರಲ್ಲ. ನಾನು ಇವಾಗ ಜಸ್ಟ್ ಈ 2-3 ಮಂತ್ಸ್ ಇಂದ ನಾನು ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ರಿಂದ ನನಗೆ ಗೊತ್ತಾಗ್ತಾ ಇರೋದು ಏನೇನೋ ಒಂದು ನಮ್ಗೆ ನಾಲೆಡ್ಜ್ ಬರ್ತಾ ಇದೆ. ಓಕೆ, ಸೊ ಈ ತರ ಎಕ್ಸ್‌ಪ್ರೆಸ್ ಮಾಡುವಾಗ್ಲೇ ನಾವು ಆಗ್ತೀವಿ. ಬಟ್ ಇದರಲ್ಲಿ 2 ಆಗುತ್ತೆ. ನೀವು ಸಕ್ಸಸ್ ಆದ್ರೆ ಒಂದು ಅನುಭವ, ಫೇಲ್ ಎಕ್ಸ್‌ಪ್ರೆಸ್ ಮಾಡುವಾಗ ಒಂದು ಸಕ್ಸಸ್ ಆಗ್ತೀವಿ, ಇನ್ನೊಂದ್ಸತಿ ಫೇಲ್ ಆಗ್ತೀವಿ. ಆ ಫೇಲ್ ಆದ್ರೆ ಇನ್ನೂ ಜಾಸ್ತಿ ನಮ್ಗೆ ಲರ್ನಿಂಗ್ ಜಾಸ್ತಿ. ಆಕ್ಚುಲಿ ಯಾವಾಗ ನಾವು ಫೇಲ್ ಆಗ್ತೀವೋ ಆವಾಗ್ಲೇ ನಾವು ಇನ್ನೂ ಜಾಸ್ತಿ ಕಲಿಯೋಕೆ ಅವಕಾಶ ಇರುತ್ತೆ. ಇದೇ ಸೀಕ್ರೆಟ್ ಮಾಸ್ಟರ್ಸ್ ಫ್ರೆಂಡ್ಸ್. ಓಕೆ, ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೊಂದು ಬುಕ್ ಅಲ್ಲಿ ಬರೀ, ಇಲ್ಲ ಅಂದ್ರೆ ಆಡಿಯೋ ತರ ಮಾಡಿ, ವಿಡಿಯೋ ತರ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ, ಯಾವ್ದೋ ಒಂಥರ ನೀವು ಆ ಎಕ್ಸ್‌ಪ್ರೆಷನ್ ಮಾಡಕ್ಕೆ ಟ್ರೈ ಮಾಡಿ ಮಾಸ್ಟರ್ಸ್. ಸೊ ಇದೇ ಆತ್ಮಗೆ ಬೇಕಾಗಿರೋದು. ಆತ್ಮಗೆ ಅಂದ್ರೆ ಎವಾಲ್ವ್ ಆಗ್ಬೇಕಂದ್ರೆ ಆತ್ಮಗೆ ಈ ತರ ನಾವು ಎಕ್ಸ್‌ಪ್ರೆಷನ್ ಮಾಡ್ತಾ ಹೋದ್ರೇನೆ ಎವಾಲ್ವ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿದ್ರೇನೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಬಂದಿರೋದು ಎಕ್ಸ್ಪೀರಿಯನ್ಸ್ ಎಕ್ಸ್‌ಪ್ರೆಷನ್ ಮಾಡಬೇಕು. ಎಕ್ಸ್‌ಪ್ರೆಷನ್ ಮಾಡಿದ್ರೇನೆ ನಾವು ಎವಾಲ್ವ್ ಆಗ್ತೀವಿ. ಸೊ ಇದು ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಮಾಡಿದೀನಿ ಮಾಸ್ಟರ್ಸ್. ಈ ಅವಕಾಶ ಕೊಟ್ಟಿರೋ ಈ ಅಖಂಡ ಕರ್ನಾಟಕ ಮಂಡಲ ಧ್ಯಾನಕ್ಕೆ, ಹಾಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಗೆ, ಹಾಗೆ ಈ ಪಂಚಭೂತಗಳಿಗೆ, ಪ್ರಕೃತಿ ಮಾತೆಗೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ, ತಂದೆ ತಾಯಿಗಳಿಗೆ ಎಲ್ಲರಿಗೆ ನನ್ನ ಕೃತಜ್ಞತೆ ಹೇಳ್ತಾ ಈ ಸತ್ಸಂಗ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಹೇಳಿ ಮಾಸ್ಟರ್ಸ್. ಥ್ಯಾಂಕ್ ಯು. ಪ್ರಕಾಶ್ ಮಾಸ್ಟರ್ಸ್, ನಿಮ್ಗೆ ಏನಾದರೂ ಡೌಟ್ ಅಥವಾ ಮೆಡಿಟೇಷನ್ ಇಂದ ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಬಂದ್ರೆ ಶೇರ್ ಮಾಡಿ ಮಾಸ್ಟರ್ಸ್. ಇದು ಅವಕಾಶ ಇದೆ ನಿಮ್ಗೆ, ಎಕ್ಸ್‌ಪ್ರೆಷನ್ ಅಂಡ್ ಎವಾಲ್ಯೂಯೇಷನ್. ಈ ಎಕ್ಸ್‌ಪ್ರೆಷನ್ ಅನ್ನೋದು ಅವಕಾಶ ಸಿಕ್ಕಿರುವಾಗ ನಾವು ಉಪಯೋಗಿಸ್ಕೋಬೇಕು. ಅವಾಗ ನಾವು ಎವಾಲ್ವ್ ಅಂದ್ರೆ ವಿಕಾಸವಾಗಿ ಬೆಳೆಯಕ್ಕೆ ಅವಕಾಶ ಇದೆ. ಓಕೆ, ಸೊ ಇದ್ರೇನು ನೀವು ಏನಾದ್ರೂ ಟೆಕ್ಸ್ಟ್ ರೂಪದಾದ್ರೇನು ನೀವು ಇದರ ಬುಕ್ ಅಲ್ಲಿ ಬರೆಯೋದು, ನಿಮ್ ಬುಕ್ ಅಲ್ಲಿ ನಿಮ್ಗೆ ಬಂದಿರೋ ಅನುಭವಗಳಲ್ಲಿ ಬುಕ್ ಅಲ್ಲಿ ಬರ್ಕೊಳ್ಳಿ, ಪರವಾಗಿಲ್ಲ. ಆಡಿಯೋ ತರನು ಮಾಡ್ಬೋದು, ಯಾವ್ದೋ ತರ ನೀವು ಮಾಡ್ತಾ ಹೋಗ್ಬೇಕು. ಅವಾಗ್ಲೇ ನಾವು
ಬೆಳೆಯಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂದ್ರೆ ನಾವು ಓನ್ಲಿ ಧ್ಯಾನ ಮಾಡಿ ಹೋಗ್ತಿರುವಾಗ ಅದರಲ್ಲಿ ಬೆಳೆಯಕ್ಕೆ ಆಗೋದಿಲ್ಲ. ನಾವು ಅಲ್ಲೇ ನಿಂತೋಗ್ಬಿಡ್ತೀವಿ ನಾವು. ನಾಗರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ, ಕೇಳಿಸ್ತಾ ಇದೆ ಸರ್? ಎಸ್ ಸರ್, ಕೇಳಿಸ್ತಾ ಸರ್, ಇದೆ. ಎಲ್ಲ ಮಾಸ್ಟರ್ಗೂ ಜೂಮ್ ಸೆಷನ್ನಿನ ಸುರೇಂದ್ರ ಸರ್ ಮತ್ತು ಪ್ರಕಾಶ್ ಸರ್, ಇವತ್ತು ತಮಗೆ ಧನ್ಯವಾದಗಳು. ಇವತ್ತು ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು. ನನ್ನ ಒಂದು ರಿಕ್ವೆಸ್ಟ್ ಇತ್ತು, ನಾನು ಹೇಳ್ಬೋದಾ? ಹೇಳಿ ಸರ್. ನನಗೇನು ಇಲ್ಲ, ಈ ಸ್ಟಾರ್ಟರ್ಸ್ಗೆ ತಾವು ಸಾಕಷ್ಟು, ಯಾಕೆ ನಾವು ಈ ಒಂದು ಧ್ಯಾನದಲ್ಲಿ ಹೊಸದಾಗಿ ಬರ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮ ಗುರುಗಳಾದ ಮೊದಲಾಗಿ ಪತ್ರಿಜಿ ಸರ್ಗೆ ಪ್ರಣಾಮಗಳು ಹೇಳ್ತಾ, ಈ ಸ್ಟಾರ್ಟರ್ಸ್ಗೆ ಸ್ವಲ್ಪ ಈ ನಾವು ಇನಿಷಿಯಲಿ ನಾವು ಲೌಕಿಕದಲ್ಲಿ 1ನೇ ಕ್ಲಾಸ್ ಬುಕ್ಕು 2ನೇ ಕ್ಲಾಸ್ ಬುಕ್ಸ್ ಇದೆ. ನಾವು ಧ್ಯಾನ ಮಾಡ್ತೀವಿ ತಮ್ಮ ಟೈಮ್ಗೆ ಹೇಳಿದಾಗ, ಇವತ್ತು 1 ಟೈಮೋ 2 ಟೈಮೋ ನಮ್ಮ ಟೈಮ್ ಇದ್ದಾಗ ಮಾಡ್ಕೊಳ್ತೀವಿ. ಅದರಲ್ಲಿ ಈ ಬೇಸಿಕ್ಸ್ ಕೆಲವು ಬುಕ್ಸ್ ತಾವು ಹೇಳಿದ್ರೆ, ತಾವು ಸಾಕಷ್ಟು ಸುರೇಂದ್ರ ಸರ್, ಪ್ರಕಾಶ್ ಸಾಕಷ್ಟು ಬುಕ್ಸ್ ತಾವು ಇದು ಮಾಡ್ತೀರಾ. ಸ್ವಲ್ಪ ಯಾವ ಬುಕ್ಸ್ ಈ ಸ್ಟಾರ್ಟರ್ಸ್ ಓದಿದ್ರೆ ಇನ್ನ ನಾವು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ಬೋದು, ಮತ್ತೆ ನಮ್ಮ ಮೆಡಿಟೇಷನ್ ಲೆವೆಲ್ ಮುಂದಕ್ಕೆ ಹೋಗ್ಬೋದು, ಮತ್ತೆ ನಾವು ಅದನ್ನ ಉಪಯೋಗಿಸ್ಕೊಳ್ಬೋದು ಅಂದ್ಬಿಟ್ಟು ದಯವಿಟ್ಟು ಒಂದು ಸ್ಮಾಲ್ ಇಂಟ್ ದಯವಿಟ್ಟು ಸರ್, ಸುರೇಂದ್ರ ಸರ್. ಸರ್, ತುಂಬಾ ಬುಕ್ಸ್ ಇದೆ. ಆ ಬುಕ್ಸ್ ಬಗ್ಗೆ ಈ ಬೇಸಿಕ್ಸ್ ಗೆ ಎಲ್ಲ ಕನ್ನಡದಲ್ಲಿನೂ ಇದೆ. ಇವಾಗ ವಾಟ್ಸಪ್ ಅಲ್ಲಿ ನಾವು ಇದೊಂದು ಕಳಿಸ್ತೀವಿ, ಎಲ್ಲಿ ಸಿಗುತ್ತೆ ಅಂತಾನೋ ಆ ಬುಕ್ಸ್. ಈಗ ನಮ್ ಪಿರಮಿಡ್ ವ್ಯಾಲಿಗೆ ಬರ್ತೀವಿ, ಅಲ್ಲೂ ಕೆಲವು ಕಲೆಕ್ಟ್ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಕೆಲವು ಬುಕ್ಸ್ ಸಿಗುತ್ತೆ. ಆನ್ಲೈನ್ ನಾವು ತರ್ಸ್ಕೊಳ್ತಾ ಇದೀವಿ. ನಾವು ಈಗ ನಾವು ಸುಮಾರು ಬುಕ್ಸ್ ತರ್ಸ್ಕೊಂಡಿದೀನಿ, ಆದ್ರೆ ಓದ್ತಾ ಇದ್ದೀನಿ. ಈಗ ಏನಾಗುತ್ತೆ, ಈಗ ನಾವು ಹೈಸ್ಕೂಲ್ ಸ್ಟ್ಯಾಂಡರ್ಡ್ನವರು ಡಿಗ್ರಿ ಬುಕ್ಸ್ ಸಿಗ್ತಾ ಇದೆ ನನಗೆ. ಈಗ ಇದು ನಾವು ಮಿಡ್ಲ್ ಕ್ಲಾಸ್ನವರು ಈ ತರ ಬುಕ್ಸ್ ಆಗ್ಬಾರ್ದು ನಮ್ಗೆ. ಅಟ್ಲೀಸ್ಟ್ ಸ್ಟಾರ್ಟರ್ ಟು ಇದು, ಯಾಕೆಂದ್ರೆ ತಾವು ಸಾಕಷ್ಟು, ತಾವು ಪ್ರಕಾಶ್ ನಮ್ಮ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಸಾಕಷ್ಟು ಮಾಡ್ತಾ ಇದ್ದಾರೆ. ಸ್ವಲ್ಪ ಅದನ್ನ ಸ್ಟ್ರೀಮ್ ಲೈನ್ ಮಾಡಿದ್ರೆ ಈ ಸ್ಟಾರ್ಟರ್ಸ್ಗೆ ನಮ್ಮಂತವ್ರಿಗೆ ಒಳ್ಳೆ. ಇದೊಂದು ಮ್ಯಾಗಝಿನ್ ಇದೆ ಸರ್, ಇದು ಧ್ಯಾನ ಕಸ್ತೂರಿ ಅಂತ ತರ್ಸ್ಕೊಳ್ತಾ ಇದೀವಿ. ಧ್ಯಾನ ಇದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಅದು ಮೇನ್ ಸರ್, ಸ್ಟಾರ್ಟರ್ಸ್ಗೆ ಧ್ಯಾನ ಕಸ್ತೂರಿ ಅಲ್ಲ ತರ್ಸ್ಕೊಳ್ತಾ ಇದೀವಿ ಪ್ರಕಾಶ್ ಸರ್. ಹಾಗೆ ಸರ್, ನಿಮ್ಮ ಹತ್ರ ತುಳಸಿದಳ ಬುಕ್ ಇದೆಯಾ ಸರ್? ಇದೆ, ಅದನ್ನು ಓದಿ. ಅವನು ಮಿಲಾರಪ್ಪ ಇದೆಯಾ ಸರ್? ಮಿಲಾರಪ್ಪ ಮಿಲ್ಲರಪ್ಪ ಇಲ್ಲ ಸರ್, ಅದನ್ನ ಕೇಳಿದ್ವಿ. ಮಿಲ್ಲರಪ್ಪ ಮತ್ತೆ ಮೋಸ್ಟ್ಲಿ ಇದು ಕನ್ನಡದಲ್ಲಿ ಇಲ್ಲ ಅನ್ಸಿದೆ. ಇಂಗ್ಲಿಷ್ ಕನ್ನಡದಾಗ ಇಲ್ಲ. ಅಟ್ಲೀಸ್ಟ್ ಅದು ನಮ್ಮ ಡೌನ್ಲೋಡ್ ಮಾಡ್ಲಿಕ್ಕೆ ಕಾಪಿ ಇದನ್ನೊಳಗಿದೆ, ಕಾಪಿ ಮಾಡ್ಕೊಳ್ಬಹುದು ಬುಕ್ಸ್. ಇಂಗ್ಲಿಷ್ ಆದ್ರೆ ನನ್ನ ಹತ್ರ ಇದೆ ಸರ್. ಅಲ್ಲ, ಇಂಗ್ಲಿಷ್ ಆದ್ರೂ ನಮ್ಗೇನು ಇಂಗ್ಲಿಷ್ ಕನ್ನಡ ಅಷ್ಟೇ ಇಲ್ಲ. ಇದು ಬೇಸಿಕ್ ಬುಕ್ ಸರ್, ಮಿಲಾರಪ್ಪ ಅಂಡ್ ಮೀರ್ದಾದ್ ಕನ್ನಡದಲ್ಲಿ ಇದೆ. ಮೀರ್ದಾದ್ ಅದು ಕನ್ನಡದಲ್ಲಿ ಇದೆ. ತುಂಬಾ ಅದ್ಭುತವಾದ ಬುಕ್ ಅದು, ಬೇಸಿಕ್ ಇರೋರಿಗೆ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ತುಳಸಿದಳ. ಎಸ್ ಸರ್, ತುಳಸಿದಳ ಅಲ್ಲಿ ಎಲ್ಲ ಕವರ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಹೆಚ್ಚು ಕಮ್ಮಿ ಇದೆ, ಇನ್ನೊಂದ್ಸಲಿ ಗೋತ್ರು. ಯಾಕೆಂದ್ರೆ ಪರ್ಫೆಕ್ಷನ್ ಮಾಡ್ಬೇಕಾದ್ರೆ ಓದಿದ್ರನ್ನೇ ಓದೋದೇ ಅದು ಬೆಸ್ಟ್ ಅಂತ ಇನ್ನಾಗಿಲ್ ಗೋತ್ರು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ 2 ಇದೆ ಸರ್ ಪಾಯಿಂಟ್ಸ್. ನಾವು ಓದೋದ್ರಿಂದ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಅದು ನೀವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೇಕು ಸರ್. ಅದೇ ನಾನು ಇವತ್ತು ಹೇಳ್ತಾ ಇರೋದು, ಎಕ್ಸ್ಪ್ರೆಷನ್ ಅಂಡ್ ಎವಾಲ್ಯೂಷನ್. ಇನ್ವಾಲ್ವ್ಮೆಂಟ್, ಎವಾಲ್ಯೂಷನ್.
ಎಕ್ಸ್ಪ್ರೆಷನ್ ನಿನ್ನೆ ನಾವು ಎಕ್ಸ್ಪೆರಿಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ವಿ ಸರ್. ಸೊ ಇವತ್ತು ನಾವು ಆ ಬಂದಿರೋ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡಿದ್ರೆ ಎವಾಲ್ವ್ ಆಗ್ತೀವಿ. ಇದು ಪತ್ರಿ ಸರ್ ಕೊಟ್ಟಿರೋ ಕಾನ್ಸೆಪ್ಟ್ ನಾನು ಮಾತಾಡ್ತಾ ಇರೋದು. ಅವ್ರು ಏನಂತಾರೆ, ಯಾವ್ದಾದ್ರು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಫಸ್ಟ್, ಅಂದ್ರೆ ಧ್ಯಾನ ಮಾಡಿ. ಧ್ಯಾನದಿಂದ ನಿಮ್ಗೆ ಅನುಭವ ಬಂದಿರೋದು ಯಾವ್ದು ಏನಾದ್ರೂ ಅನುಭವ ಆಗ್ಲಿ, ನಿಮ್ಗೆ ಅನುಭವ ಬಂದಿರೋದು ಎಕ್ಸ್ಪ್ರೆಸ್ ಮಾಡಿ ಅಂತಾರ ಅವ್ರು. ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ನೀವು ಎವಾಲ್ವ್ ಆಗ್ತೀರ. ಸೊ ನಾವು ಓದೋದು ಒಂದು ಕೆಲಸ, ಅಂದ್ರೆ ಸ್ವಾಧ್ಯಾಯ ಅಂದ್ರೆ ಓದೋದು, ಸಜ್ಜನ ಸಾಂಗತ್ಯ. ಇಲ್ಲಿ ಬಂದು ನಾವು ನಮ್ಗೆ ಗೊತ್ತಿರೋದು ನಾವು ಹಂಚ್ಕೋಬೇಕು. ಅವಾಗ್ಲೇ ನಾವು ಬೆಳೆಯೋಕೆ ಅವಕಾಶ ಇರುತ್ತೆ ಅಂತ ಅವರು ಪತ್ರಿ ಸರ್ ಹೇಳಿರೋದು. ಸೊ ಇದು ನಾವು ಏನಂದ್ರೆ ಮಾತಾಡಿದ್ರೆ ಏನಾಗುತ್ತೋ ಸೆಲ್ಫ್ ಕಾನ್ಫಿಡೆನ್ಸ್ ಅಂತೆ, ಅವ್ರೇನ್ ಅನ್ಕೊಂತಾರೋ ನಗ್ತಾರೇನೋ, ಏನಾದ್ರೂ ಅದು ನಮ್ಗೆ ಸಂಬಂಧ ಇಲ್ಲ ಸರ್. ನಾವು ಓನ್ಲಿ ಮಾತಾಡ್ತಾ ಹೋದ್ರೆ ಪರ್ಫೆಕ್ಷನ್ ಬರುತ್ತೆ. ಫಸ್ಟ್ ಟೈಮ್ ಇದು ಸರಿಯಾಗಿಲ್ಲ, ಓಕೆ ನೋ ಪ್ರಾಬ್ಲಮ್, ಇನ್ನೊಂದ್ಸತಿ ನಾವು ಯಾವ್ದ್ರಲ್ಲಿ ವೀಕ್ ಇದೀವೋ ಅದೇ ನಾವು ತಿರ್ಗಾ ಮಾಡುವಾಗ ಅದರಲ್ಲಿ ನಮಗೆ ಈ ಒಳ್ಳೆ ಗ್ರಿಪ್ ಸಿಗುತ್ತೆ, ಬೆಳೆಯಕ್ಕೆ ಅವಕಾಶ ಇದೆ. ಇದು ಪತ್ರಿ ಸರ್ ಹೇಳಿರೋ ಕಾನ್ಸೆಪ್ಟ್. ಥ್ಯಾಂಕ್ ಯು. ಇದು ಇವತ್ತು 4 ಆಗಿದೆ. ಮತ್ತೆ ನಾಳೆ ಇದೊಂದು ಎನ್ಲೈಟನ್ಮೆಂಟ್ ಬಗ್ಗೆ ಮಾತಾಡೋಣ ಸರ್. ಎನ್ಲೈಟನ್ಮೆಂಟ್ ಆದ್ಮೇಲೆ ಎಂಜಾಯ್ಮೆಂಟ್ ಆದ್ಮೇಲೆ ಎಟರ್ನಿಟಿ. ಸೊ ಇದು ಇವತ್ತು 2ನೇ ದಿವಸ. ಇದು ನಾಳೆ ಎನ್ಲೈಟನ್ಮೆಂಟ್ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಇನ್ನು ಬೇರೆ ಯಾರಾದ್ರೂ ಏನಾದ್ರೂ ಡೌಟ್ಸ್ ಏನಾದ್ರೂ ಮಾತಾಡೋದು ಶುರು ಮಾಡ್ಬೇಕು ನಾವು ಅಷ್ಟೇ. ಮಾತಾಡಿದ್ದನ್ನ ಹಾಡನ್ನ ಆಡ್ಬೋದು, ಏನಾದ್ರೂ ಎನಿಥಿಂಗ್. ಎಕ್ಸ್ಪ್ರೆಷನ್ ಬಂದ್ರೇನೆ ಫ್ರೀನೆಸ್, ಎಂಜಾಯ್ಮೆಂಟ್ ಅಂತ ಬೇರೆ ತರ. ರಮೇಶ್ ಸರ್ ಅನ್ಮಿಟ್ ಮಾಡ್ಕೊಡಿ ಸರ್. ರಮೇಶ್ ಸರ್. ಓಕೆ ಸರ್. ಅದು 7 ಗಂಟೆಗೆ ಇದು ನಮ್ಮ ಜೂಮ್ ಐಡಿ ಟೆಕ್ಸಸ್ಗೆ ಹೋಗುತ್ತೆ, US-ಗೆ ಇವತ್ತು. ಅಲ್ಲಿ ಒಂದು ಕ್ಲಾಸ್, ಆನ್ಲೈನ್ ಕ್ಲಾಸ್ ಅರೇಂಜ್ ಮಾಡ್ತಿದ್ದಾರೆ ಟೆಕ್ಸಸ್ ಅಲ್ಲಿ. ಹೌದು ಸರ್. ಅವ್ರೇನು ನೈಟ್ ಮೆಡಿಟೇಷನ್ ಏನೋ ಮಾಡ್ತಾ ಇದಾರೆ ಟೆಕ್ಸಸ್ ಅಲ್ಲಿ, ಕಲ್ಯಾಣ್. ಹಂಗಾಗಿ ಯಾರು ID ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ. ಕನ್ಕ್ಲೂಡ್ ಮಾಡಿ ಸರ್. ಓಕೆ ಮಾಸ್ಟರ್ಸ್. ಸೊ ಇವತ್ತು ಸತ್ಸಂಗನ ಈ ನಿನ್ನೆ ಇವತ್ತು 2 ದಿವಸ ಅಂದ್ರೆ ಎಕ್ಸ್ಪೆರಿಮೆಂಟ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ರೆಷನ್ ಅಂಡ್ ಎವಾಲ್ಯೂಯೇಷನ್. ಈ 4 ಅಂದ್ರೆ ಪ್ರಯೋಗ ಮಾಡೋದ್ರಿಂದ ಅನುಭವ ಸಿಗುತ್ತೆ. ಅನುಭವದಿಂದ ನಮ್ಗೆ ಎಕ್ಸ್ಪ್ರೆಸ್ ಮಾಡುವಾಗ ನಮ್ಗೆ ವಿಕಾಸವಾಗ್ತೀವಿ ಅಂತ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದು ನೀವು ಶುರು ಮಾಡಿ ಮಾಸ್ಟರ್ಸ್. ಅಂದ್ರೆ ನಿಮ್ಗೆ ಇವಾಗ ಮಾತಾಡಕ್ಕೆ ಆಗ್ಲಿಲ್ಲ ಅಂದ್ರೇನು, ಬಟ್ ನೀವು ವಾಟ್ಸಪ್ ಅಲ್ಲಿ ಮಾಡ್ಬೋದು. ಯಾವ್ದೋ ಒಂಥರ ನಿಮ್ಗೆ ಯಾವ್ದು ಆದ್ರೆ ಆ ತರ ನೀವು ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ಏನೋ ಒಂದು ನೀವು ಇದು ನಿಮ್ಮ ಜೀವನದಲ್ಲಿ ಇದು ಮಾಡ್ತಾ ಹೋದ್ರೆ ನಿಮ್ಗೆ ಬೇಗ ಆ ಒಳಗಡೆ ಇರೋ ಆತ್ಮ, ನಾವು ಏನ್ ಬಂದಿರೋದು ಭೂಮಿ ಮೇಲೆ, ಆತ್ಮಗೆ ಅನುಭವ ಏನಕ್ಕೆ ಬೇಕು? ಅನುಭವದಿಂದ ಜ್ಞಾನ ಬರ್ಬೇಕು. ಜ್ಞಾನ ಹೆಂಗ್ ಬರುತ್ತೆ? ಎಕ್ಸ್ಪ್ರೆಷನ್ ಮಾಡುವಾಗ ಬರುತ್ತೆ ಅವಾಗ. ಇದು ನಮ್ಗೆ ಪತ್ರಿ ಸರ್ ಹೇಳ್ಕೊಟ್ಟಿರೋ ಈ ಕಾನ್ಸೆಪ್ಟ್ ನಿಮ್ ಜೀವನದಲ್ಲಿ ಇದು ನಿರಂತರವಾಗಿ ಮಾಡ್ತಾ ಹೋದ್ರೆ ನಿಮ್ಗೆ ಇದು ತುಂಬಾ ಬೆಳೆಯಕ್ಕೆ ಅವಕಾಶ ಇರುತ್ತೆ ಮಾಸ್ಟರ್ಸ್ ಅಂತ ಹೇಳ್ತಾ ನಾನು ಇವತ್ತು ಈ ಸತ್ಸಂಗ ಮುಗಿಸ್ತಾ ಇದ್ದೀನಿ. ನಾಳೆ ನಾವು ಎನ್ಲೈಟನ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ನಿಮ್ಮೆಲ್ಲರಿಗೆ. ಈ ಅಖಂಡ ಕರ್ನಾಟಕ ಮಂಡಲ ಧ್ಯಾನಕ್ಕೆ ನಿಮ್ಮೆಲ್ಲರಿಗೆ ಈ ಅವಕಾಶ ನನಗೆ ಕೊಟ್ಟಿರೋಕ್ಕೂ ಎಲ್ಲರಿಗೆ
ಅಂತ ಹೇಳ್ತಾ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.